ಅಜೋ ರಂಗಜ್ಜ, ಓ ರಂಗಜ್ಜ, ಇಲ್ಲಿ ನೋಡಿ ಮನೆ ಮುಂದೆ ಬಂದು ಕೂಗಾಡ್ತಿದ್ದೀನಿ, ಕಿರ್ಚಾಡ್ತಿದ್ದೀನಿ, ರಂಗಜ್ಜ ರಂಗಜ್ಜ ಅಂತ ಕೂಗಾಡ್ತಿದ್ದೀನಿ. ಈ ವಜ್ಜ ನೋಡು ಒಳಗಡೆ ಬರ್ತಾ ಕುತ್ಕೊಂಡು ಹಂಗೆ ನಿಂತಿರೋದತ್ಲಾಗೆ. ಒಳಗಡೆ ಕುತ್ಕೊಂಡು ಮಜ್ಜಿಗೆ ಕುಡಿತೀನಿ ಅಜ್ಜ. ಬೇಗ ಬಾಯಿಲಿ ಒಂಚೂರು. ಓಹೋ, ನಾವಿಲ್ಲಿ ರಣ ಬಿಸ್ತಲಿ ಬರೆಗಾಲ ಬಂದಿದ್ದೀವಿ. ಪಾದ ಸುಟ್ಟು ಬರೆ ಆಗ್ತಾ ಇತ್ತತ್ಲಾಗೆ. ಓಹೋ, ಬಾಯಲ್ಲಿ ನಿನಗೆ ಯಾಕಲ್ಲ ಹುಡುಗ ಹಿಂಗೆ ಬಂದಿದ್ಯಾ? ಉರಿ ಬಿಸ್ತಲ್ಲಿ ರಣ ಬಿಸ್ತಲ್ಲಿ ಗುಡಿಸ್ಲಡೆಗೆ ಉಂಡ್ಬಿಟ್ಟು ಚೆನ್ನಾಗಿ ಮಲ್ಕೊಳ್ಬಿಟ್ಟು ಈ ಬಿಸ್ತಲ್ಲಿ ನಡೆದಾಡ್ತಿದ್ಯಲ್ಲಪ್ಪ. ನೀಗೇನು ಬುದ್ಧಿಗಿದ್ದೆ ಐತೆ? ಸುಮ್ ಕೂತ್ಕೊಳ್ಳೋದ ಅತ್ಲಾಗೆ. ನಾವೆಲ್ಲ ರೈತರ ಮಕ್ಕಳಲ್ವಾ? ಭತ್ತಗಳೆಲ್ಲ ಬಿಸಿಲು ಚೆನ್ನಾಗಿ ಒಣಗಿ ಮಳೆ ಬಿಸಿಲು ಅಂತ ನೋಡೋದತ್ಲಾಗೆ ಬೆಳಿತಿರ್ತೀವಿ. ಭತ್ತ ಬಂದು ನಿಂತೈತೆ, ಬಿಸಿಲು ಅಂತ ನೋಡೋದೆ ನಾವು ಕೊಯ್ದು ಹಾಕಲ್ವೆ. ಅಂಥದ್ರಲ್ಲಿ ಇದು ಯಾವ ಬಿಸಿಲತ್ಲಾಗೆ ಆದರೂ ಸುಟ್ಟು ಬರೆ ಆಗ್ತೈತೆ, ತಡ್ಕೊಂಬಕ್ಕಾಗಲ್ಲ. ಹೇಳ್ಕೊಳಕ್ ಆಗ್ತಿಲ್ಲ. ಆರ್ಸಿ ಬರು ಗೆದ್ದಿದ್ದತ್ಲಾಗೆ. ಇಡೀ ರಾಜ್ಯ ಅಲ್ಲ, ದೇಶ ವಿದೇಶದಲ್ಲ, ಬರೀ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕಪ್ ಗೆದ್ರು ಅಂತ ಹೇಳ್ಬಿಟ್ಟೇನೆ ಸುದ್ದಿ ಆಗ್ಬಿಟ್ಟೈತೆ ಅತ್ಲಾಗೆ. ಭಾಳ ಒಳ್ಳೆ ಸುದ್ದಿನೇ. ಅದ್ರ ಜೊತೆಗೆ ಕಾಲು ತುಳಿತದಲ್ಲಿ ಒಂದು 11 ಜನ ಸತ್ತೋಗ್ಬಿಟ್ರಲ್ಲ. ಅಯ್ಯೋ, ಅದಂತೂ ಕೇಳಬೇಡ. ಎಲ್ಲ ನೀವು TV ನ್ಯೂಸ್ ಚಾನಲ್ ಹಾಕೊಂಡು ರುಬ್ತವ್ರೆ ಹಂಗೆ. ನಿಧಾನಕ್ಕೆ ಮಾತಾಡೋ. ಅಯ್ಯೋ, ಎಲ್ಲ ಊಟ ಮಾಡಿ ಈಗಿನ ಶಿವ ಅಂತ ನೆಲಕ್ಕೆ ತಲೆ ಕೊಟ್ಟದಾರೆ ಅತ್ಲಾಗೆ. ಎದ್ದು ಬಿಡ್ತಾರೆ ಆಮೇಲೆ. ಬಾ ಅತ್ಲಾಗ ಮೆತ್ತಗೆ ಹೋಗೋಣ. ಬಾಯಿಲಿ ಏನು ಮಾತಾಡೋದು ಬೇಡ, ಬಾ ಅತ್ಲಾಗ ಹೋಗೋಣ. ಓಹೋ, ಅದಕ್ಕೆ ನಾನು ನೀನು ಎದರ್ಕೊಂಡು ಸಾಯ್ತಾ ಇರೋದು. ಓಕೆ, ಐ ಅಂಡರ್ಸ್ಟ್ಯಾಂಡ್ ಯುವರ್ ಸ್ಟೋರಿ. ನಡಿ ನಿಧಾನಕ್ಕೆ ಮುಂದಕ್ಕೆ ಹೋಗೋಣ. ಉಮೇಶಪ್ಪನ ಹೋಟ್ಲೆ ಸರಿ ಇರುತ್ತೆ ನಮಗೆ. ಬಾಯಿಲಿ ಇವತ್ತು ಒಳ್ಳೆ ವಿಚಾರ ಸಿಕ್ಕೈತೆ, ಅದ್ರ ಬಗ್ಗೆ ನನಗೆ ಹೇಳಲೇಬೇಕು. ನಡಿ. ಪರಮೇಶಣ್ಣ, ವಿಚಾರ ಗೊತ್ತಾಯ್ತಣ್ಣ. ಓಹೋ, ನೀನು ಹಿಂಗೆ ಬಂದ್ಬಿಟ್ಟು ಹಿಂಗೆ ಕುತ್ಕೊಂಡ್ಬಿಟ್ರೆ ಹೆಂಗೆ? ವಿಚಾರದ ಬಗ್ಗೆ ಮಾತಾಡಲಿಲ್ಲ ಅಂತಂದರೆ ವಿಚಾರ ಗೊತ್ತಾ ಇಲ್ವೋ ಅದನ್ನ ಹೇಳೋಣ ನೀನು ಫಸ್ಟು. ಸುಮ್ ಕುತ್ಕೊಳ್ಳತ್ಲಾಗೆ ಆ ವಿಚಾರ ಗೊತ್ತಾ ಈ ವಿಚಾರ ಗೊತ್ತಾ ಅಂತ ಹೇಳ್ಬಿಟ್ಟು ತಲೆ ಗುಳ ಬಿಟ್ಬಿಡೋದು. ಆಮೇಲೆ ನಾನು ಕೇಳಿದ್ರೆ ಅದು ಆ ವಿಚಾರ ಅಲ್ಲ ಇನ್ನೊಂದು ವಿಚಾರ ಅಂತ ಹೇಳೋದು. ಕರೆಕ್ಟಾಗಿ ಹೇಳಿ ನೀವು ಫಸ್ಟ್ ಯಾವ ವಿಚಾರ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ ಹೇಳು. ಆಮೇಲೆ ಬೇಕಾದ್ರೆ ನಾನು ಹೇಳ್ತೀನಿ ಅದ್ರ ಬಗ್ಗೆ. ನೋಡು, ನಿಂಗೆ ಅದು ಗೊತ್ತಿಲ್ಲ, ಕೇಳಿದ್ರೆ ಸಿಟ್ಟು ಮಾಡ್ಕೊಳ್ತೀಯ. ಇಡೀ ರಾಜ್ಯ ಅಲ್ಲ, ನಮ್ಮ ದೇಶನ ಹೆಮ್ಮೆ ಪಡುವಂಥ ವಿಚಾರ. ಎಲ್ಲ ರಾಜ್ಯಗಳು ಸೇರ್ಕೊಂಡು ಕ್ರಿಕೆಟ್ ಆಡಿದ್ದಾರೆ. ಅದರಲ್ಲಿ ನಮ್ಮ ಬೆಂಗಳೂರು RCB ಐತಲ್ಲ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಅವರು ಕಪ್ ಗೆದ್ದವ್ರು ಈ ವರ್ಷ. ಸುಮಾರು 17 ವರ್ಷ ಆಡಿದ್ದಾರೆ. 17 ವರ್ಷದಾಗೆ ಈ 18ನೇ ವರ್ಷ ಕಪ್ ಗೆದ್ದವ್ರೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು IPL ಕಪ್ನ ಗೆದ್ದವ್ರೆ. ಹಂಗಾಗಿ ಇಡೀ ಬೆಂಗಳೂರು ತುಂಬ ಎಲ್ಲಿ ನೋಡ್ರು ಇವ್ರದೇ ಮೆರವಣಿಗೆ, ಇವ್ರದೇ ಮಾತು, ಇವ್ರದೇ ಸುದ್ದಿ. ಯಾವ ನ್ಯೂಸ್ ಚಾನಲ್ ತಗ, ಯಾವ ರೇಡಿಯೋ ಚಾನಲ್ ತಗ, ಯಾವ FM ಚಾನಲ್ ಆರೋ ತಕ್ಕ ಬರೀ RCB. ಅದು ನನಗೆ ಗೊತ್ತು ಕಾಣಲ್ಲ. ಈಗ ಒಂದು ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ, ಅಥವಾ ಹಾಕಿ ಆಗಲಿ, ಒಂದು ಫುಟ್ಬಾಲ್ ಆಗಲಿ, ಅಥವಾ ಒಂದು ಟೆನ್ನಿಸ್ ಬ್ಯಾಡ್ಮಿಂಟನ್ ಆಗಲಿ, ಗೆದ್ಮೇಲೆ ಅವ್ರ ಬರ ಸುದ್ದಿಗಳಾಗೋದು ಸರ್ವೇ ಸಾಮಾನ್ಯ, ಸರ್ವೇ ಸಹಜ. ಅದರಲ್ಲೆಲ್ಲ ವಿಶೇಷ. ಎಲ್ಲ ಆಟಗಳ ಬಗ್ಗೆ ವಿಶೇಷವಾಗಿ TV ಚಾನಲ್ಗಳಲ್ಲಿ ಆಗೋದು ವಿಶೇಷನೇ. ಆದರೆ ಕ್ರಿಕೆಟ್ ಐತಲ್ಲ, ಅದು ಇನ್ನೂ ವಿಶೇಷ ಕಾರಣ. ಹೆಂಗೆ ಅಂತ ಕೇಳಿ ಹೇಳ್ತೀನಿ. ಹೌದೇನಪ್ಪ? ಹೆಂಗಪ್ಪ ಅದು? ಕ್ರಿಕೆಟ್ಗೆ ಅದೇನು ಮಹತ್ವ ಐತೆ? ಈ IPL ಐತಣ್ಣ. IPL ಇದು ಬೇರೆ ದೇಶದವರೆಲ್ಲ ಇರ್ತಾರೆ. IPL ಹರಾಜಲ್ಲಿ ಕೊಂಡ್ಕೊಂಡ್ಬಿಡ್ತಾರೆ. ನನಗೆ ಈ ಪ್ಲೇಯರ್ ಬೇಕು ಅಂತ ಕೊಂಡ್ಕೊಂಡ್ಬಿಡ್ತಾರೆ. ಕೊಂಡ್ಕೊಂಡ್ಬಿಟ್ಟು ಅದರಲ್ಲಿ ಕ್ರಿಕೆಟ್ ನಿಂತ್ಕೊಂಡು ಆಡ್ಸೋದತ್ಲಾಗೆ. RCB ಇದರಲ್ಲಿ ಒಂದು 3 ಜನ ಇದ್ದಾರೆ ವಿದೇಶಿ ಪ್ಲೇಯರ್ಸ್ಗಳೆಲ್ಲ. ಉಳಿದರೆಲ್ಲ ನಮ್ಮ ನಮ್ಮವರೇ ಕನ್ನಡಿಗರು. ಈ ಸರಿ ಭಾಳ ಚೆನ್ನಾಗಿ ಆಡಿ ಗೆದ್ದುಬಿಟ್ಟವ್ರೆ. ವಿರಾಟ್ ಕೊಹ್ಲಿ ಅಂತ ಇರ್ಬೇಕಾರೆ ಮತ್ತು ಇದು RCB ಗೆಲ್ದಂಗಿರುತ್ತೆ. ಗೆಲ್ಸ್ಬಿಟ್ಟಪ್ಪ RCBನ ವಿರಾಟ್ ಕೊಹ್ಲಿ ಗೆಲ್ಸ್ಬಿಟ್ಟ ಅತ್ಲಾಗೆ. ಸಾಲ್ಟು ಪಾಂಡ್ಯ ಅವರೆಲ್ಲ ಭಾಳ ಚೆನ್ನಾಗಿ ಆಡಿದ್ರು ಅತ್ಲಾಗೆ. ಹಂಗಾಗಿ ಈ ಸರಿ ಕಪ್ ಗೆದ್ಬಿಟ್ರು, IPL ಕಪ್ನ ಗೆದ್ಬಿಟ್ರು. ಹಂಗಾಗಿ ಇಡೀ ಬೆಂಗಳೂರು, ಬೀದರು, ಬೆಳಗಾಂ, ಮೈಸೂರು, ಯಾವ್ಯಾವ ಜಿಲ್ಲೆಗಳಿದಾವಲ್ಲ ಎಲ್ಲ ಕಡೆನೂ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡಿದ್ದೆ. ಸನ್ಮಾನ ಮಾಡಿಸ್ಕೊಂಡಿದ್ದೆ. ವಿಧಾನಸೌಧದ ಮುಂದೆ ನಮ್ಮ ರಾಜ್ಯ ಸರ್ಕಾರ ಇದಲ್ಲ, ಕರ್ನಾಟಕ ರಾಜ್ಯ ಸರ್ಕಾರ ಅವನ್ನೆಲ್ಲ ಕರ್ಕೊಂಬಂದು ಸನ್ಮಾನ ಮಾಡ್ತು. ಉದ್ಯಮಿಗಳು, ರಾಜಕಾರಣಿಗಳು, ಸಿನಿಮಾ ಆಕ್ಟ್ರುಗಳು, ದೊಡ್ಡ ಯೂಟ್ಯೂಬರ್ಗಳು ಎಲ್ಲರೂ ಬಂದಿದ್ರು.
ಭಾಳ ಚೆನ್ನಾಗಿ ಅವ್ರಿಗೆ ಸನ್ಮಾನ ಎಲ್ಲ ಮಾಡಿದ್ರು ಅತ್ಲಾಗೆ. ಇಡೀ ಬೀಡಿ ತುಂಬ ಸನ್ಮಾನ ಮೆರವಣಿಗೆ ನಡೆದಿದ್ದೆ. ಜನಗಳಂತೂ ಮುಗಿಬಿದ್ದು ನೋಡಿದ್ದೆ. ಅಯ್ಯಯ್ಯಪ್ಪ, ನೋಡೋಕ್ಕೆ ಕಣ್ಣುಗಳು ಸಾಲದು ಅತ್ಲಾಗೆ. ಈ ಒಂದು ಉತ್ಸಾಹ ಸಂಭ್ರಮದಲ್ಲಿ ನೋಡಕ್ಕೆ ಬಂದಿರಲ್ಲ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸುಮಾರು 11 ಜನ ಕಾಲು ತೊಳೆದಕ್ಕೆ ಸತ್ತೋಗ್ಬಿಟ್ರು ಅತ್ಲಾಗೆ. ಹಂಗಾಗಿ ಇವರು ಈ ಪರವಾಗಿತ್ತಲ್ಲ ಸುದ್ದಿ, RCB ಪರವಾಗಿ ಸುದ್ದಿ ಮಾಡ್ತಿದ್ರಲ್ಲ ಎಲ್ಲ ನ್ಯೂಸ್ ಚಾನಲ್ಗಳು, ಅವ್ರು ವಿರುದ್ಧವಾಗಿ ಸುದ್ದಿ ಮಾಡೋಕ್ಕೆ ಶುರು ಮಾಡಿಬಿಟ್ರು ಅತ್ಲಾಗೆ. ಉಂಕಂಡ್ಲ, ಇವಾಗ ಕರೆಕ್ಟಾಗಿ ದಾರಿ ಬರ್ತಿದೆ ನೋಡು, ಇವಾಗ ಕರೆಕ್ಟಾಗಿ ದಾರಿ ಬರ್ತಿದ್ಯಾ. ಏಯ್ ಪರಮೇಶಣ್ಣ, ಏನಣ್ಣ ಅದು ದಾರಿಗೆ ಬರ್ತಾ ಇರೋದು? ನನ್ನ ಮಾತು ಕೇಳಿಲ್ಲ ಇವತ್ತು. ಇವತ್ತೊಂದು ವಿಚಾರ ತಗೊಂಬನ್ನಿ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ, ನೀವು ಕೇಳಬೇಕಷ್ಟೇ. ರಂಗಾಜನ್ಗೂ ಅಷ್ಟೇ ಅದೇ ವಿಚಾರಕ್ಕಾಗಿ ಮನೆಗಿದ್ದ ರಂಗಾಜನ ಕರ್ಕೊಂಬಂದಿರೋ ಹೋಟ್ಲು ಮುಂದೆ ಕೂರಿಸಿದ್ದೀನಿ, ನೀವು ಕೇಳಬೇಕಷ್ಟೇ. ಕಣಲ್ಲ ಪರಮೇಶಿ ಸುರೇಶಿ ಸುಮ್ಮನಿರು. ಹಾಕೊಂಬಂದ್ಬಿಟ್ಟು ಬೆಳಗ್ಗೆ ಬೇರೆ ಸುಮ್ಮನೆ ಅವನು ಏನು ಹೇಳ್ತಾರೆ ಕೇಳ್ಬೇಡಿ ಅತ್ಲಾಗೆ. ಆಯ್ತು ಹೇಳಪ್ಪ. ಅದು ಗುಡ್ ಬಾಯ್ಸ್. ಈ RCB ತಂಡದವ್ರು ಇದಾರಲ್ಲ, ಕಪ್ಗೆಲ್ಲ ಗೆದ್ದುಬಿಟ್ರು ಅತ್ಲಾಗೆ. ಎಷ್ಟು ಬೇಗ ಒಳ್ಳೆ ಥರದಲ್ಲಿ ಸನ್ಮಾನ ಸಮಾರಂಭ ಮಾಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಜೋಶ ಕೂಗಾಡಿಸ್ಕೊಂತಿದ್ರು ಜನಗಳಿಂದ. ಅದೇ ರೀತಿ ಇವಾಗ 11 ಜನ ಕಾಲು ತೊಳೆದಕ್ಕೆ ಒಳಗಾದ್ರಲ್ಲ RCBಲಿ ನೋಡಕ್ಕೆ ಬಂದವರು ಅವರು ಇವರು ಅಂತ ಹೇಳ್ಬಿಟ್ಟು ಜನಗಳಲ್ಲಿ 11 ಜನ ಕಾಲು ತೊಳೆದು ಬಿದ್ದು ಸದಬಿಟ್ರು. ಇನ್ನೊಂದಷ್ಟು ಜನ ಗಾಯಾಳುಗಳು ಆಸ್ಪತ್ರೆ ಟ್ರೀಟ್ಮೆಂಟ್ ತಗೊಂತವ್ರೆ. ಇವರು RCB ಅವ್ರ ಅತ್ಲಾಗೆ, ಅಯ್ಯೋ ನಮ್ಮ ಕ್ರಿಕೆಟ್ ನೋಡಕ್ಕೆ ಬಂದವರು, ನಮ್ಮ ಸನ್ಮಾನ ಸಮಾರಂಭ ನೋಡಕ್ಕೆ ಬಂದವರು ಹಿಂಗೆ ಬಿದ್ದು ಸದಬಿಟ್ರಲ್ಲ ಅಂತ ಹೇಳ್ಬಿಟ್ಟು ಈ ಪೊಲಿಟಿಷಿಯನ್ಸ್ಗಳಿಗೆ ಮತ್ತು RCB ಕ್ರಿಕೆಟ್ ಪ್ಲೇಯರ್ಸ್ಗಳಿಗೂ ಕೂಡ ಭಾಳ ನೋವಾಗ್ಬಿಟ್ಟೈತೆ. ಪಾಪ ಕೆಲವು ಜನ ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಕಣ್ಣೀರು ಹಾಕ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಜಲಸಂಪನ್ಮೂಲ ಸಚಿವರಾಗಿರ್ತಕ್ಕಂಥ ಇವರು DK ಶಿವಕುಮಾರ್ ಸಾಹೇಬರು ಅಷ್ಟೇ 11 ಜನ ಕಾಲು ತೊಳೆದಕ್ಕೆ ಒಳಗಾಗ್ಬಿಟ್ರು ಅಂತ ಹೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡಿ ಪಾಪ ಅವ್ರ ಮುಂದೆನೂ ಕಣ್ಣೀರು ಹಾಕಿದ್ರೆ. ಕಣ್ಣೀರಂತ ಕೇಳಲೇಬೇಡ್ರಿ ಪಾಪ, ಅಷ್ಟು ತುಂಬ ನೊಂದ್ಕೊಂಡಿದ್ದಾರೆ. ಅವರವ್ರ ಫ್ಯಾಮಿಲಿಗಳಿಗೆ ಏನು ಉತ್ತರ ಕೊಡೋದು ಅಂತ ಕೂಡ ಅವರು ತುಂಬ ಗಾಬರಿ ಆಗಿದ್ದಾರೆ. ನನಗೆ ಗೊತ್ತು, ಯಾವಾಗ ಕರ್ನಾಟಕ ಗೌರ್ಮೆಂಟು ನಂದವ್ರ ಪಾಲಿಗೆ ಆಶಾ ಕಿರಣ ಆಗಿರುತ್ತೆ ಅಂತ ನನಗೆ ಈಗಲಿಂದಲ್ಲ ಆವಾಗಲೇ ನಾನು ಗೊತ್ತು. ಈಗಲೂ ಏನು ಕಡಿಮೆ ಇಲ್ಲ. ರಾಜ್ಯ ಸರ್ಕಾರ ಅವರಿಗೆ ಏನು ಪರಿಹಾರ ಘೋಷಣೆ ಮಾಡಬೇಕು ಅದನ್ನ ಘೋಷಣೆ ಮಾಡ್ತಾ ಇದೆ. ಹೌದು ಕಣ ಪರಮೇಶಿ, ಹೌದು. ಈಗ 11 ಜನ ಸತ್ರಲ್ಲ ಕಾಲು ತೊಳೆದಕ್ಕೆ ಒಳಗಾಗಿ ಅವ್ರ ಅಪ್ಪ ಅಮ್ಮ ಅಣ್ಣ ತಂಗಿ ಅವ್ರ ನೋವು ಮುಗಿಲು ಮುಟ್ಬಿಡೈತೆ. ಈಗ ಅವ್ರಿಗೇನು ದಿಕ್ಕು? ಏನು ಮಾಡೋಕ್ಕಾಗಲ್ಲ ಕಾರಣ, ಏನು ಮಾಡೋಕ್ಕಾಗಲ್ಲ ಪಾಪ. ಅಷ್ಟೊಂದು ಸಾವಿರಾರು ಜನ ಲಕ್ಷಾಂತರ ಜನರಲ್ಲಿ 11 ಜನ ತೀರ್ಕೊಂಡ್ಬಿಟ್ಟಿದ್ದಾರೆ ಅತ್ಲಾಗೆ. ಈಗ ಪೊಲೀಸ್ನವ್ರ ಮೇಲೆಲ್ಲ ನೀವು ಬಿಗಿ ಭದ್ರತೆ ಮಾಡಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆಲ್ಲ ಕೇಸ್ ಹಾಕ್ಬಿಟ್ಟಿದ್ದಾರೆ. ಹಿಂಗಾಗ್ಬಿಡೈತೆ ಪರಿಸ್ಥಿತಿ. ಆದರೂ ಸುಮ್ಮನಿಲ್ಲ, ಅವ್ರದ್ದು ಪೊಲೀಸ್ ಅಸೋಸಿಯೇಷನ್ ಐತಲ್ಲ, ಇವ್ರಿಗೆ ನಾವೆಲ್ಲ ಕರೆಕ್ಟಾಗೆ ಮಾಡಿದ್ವಿ, ಆದರೆ ನೀವು ಅಮಾನತು ಮಾಡೋದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಸೋಸಿಯೇಷನ್ ಮತ್ತೆ ಪ್ರತಿಭಟನೆ ಮಾಡ್ತೈತೆ. ಅಷ್ಟೇ ಅಲ್ಲ, ವಿರಾಟ್ ಕೊಹ್ಲಿ ಮೇಲೂ ಕೂಡ ಪೊಲೀಸ್ನವರು FIR ದಾಖಲು ಮಾಡಿಬಿಟ್ಟಿದ್ದಾರೆ ಪಾಪ. ಇದರಿಂದ ಜನ ಕ್ರಿಕೆಟ್ ಪ್ಲೇಯರ್ಸು ಎಲ್ಲ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಇದೆಲ್ಲ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ. RCB ಕ್ರಿಕೆಟ್ ಪ್ಲೇಯರ್ಸು ಮತ್ತು ಅವ್ರದ್ದೊಂದು ಮಂಡಳಿ ಇರುತ್ತಲ್ವ, ಅವ್ರದ್ದು ಗ್ರೂಪ್ ಅಸೋಸಿಯೇಷನ್, ಅವರೆಲ್ಲ ಏನು ಮಾಡಿದ್ದಾರೆ, ಮಾತಾಡಿಕೊಂಡು ಸುಮಾರು 11 ಜನ ಸತ್ತೋಗ್ಬಿಟ್ರಲ್ಲ ಅವರಿಗೆಲ್ಲ ತಲಾ 10 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ, ಪರಿಹಾರನ ಘೋಷಣೆ ಮಾಡಿಬಿಟ್ಟಿದ್ದಾರೆ ಅತ್ಲಾಗೆ. ಅಲ್ಲ, ಘೋಷಣೆ ಮಾಡ್ಬೋದು, ಆದರೆ ಓದ್ ಜೀವ ವಾಪಸ್ ತಂದು ಕೊಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಅವರಿಗೆ ಪರಿಹಾರನ ಘೋಷಣೆ ಮಾಡಿ ಹೆಂಗೋ ಸ್ವಲ್ಪ ಸಮಾಧಾನ ಆಗಿದೆ. ವಾತಾವರಣ ರಾಜ್ಯದಲ್ಲಿ ಸ್ವಲ್ಪ ಸಮಾಧಾನ ಆಗಿದೆ. ಅವರು ನಂತರ ಮನೆಗೆ ಹೋಗ್ಬಿಟ್ಟು ಸಾಂತ್ವನ ಹೇಳೋದು ಅವೆಲ್ಲ ಮಾಡ್ತಾ ಇದ್ದಾರೆ ಕೂಡ. ಇನ್ಮೇಲಾದರೂ ಲಕ್ಷಾಂತರ ಸಾವಿರಾರು ಜನ ಸೇರುವಂಥ ಪ್ರದೇಶದಲ್ಲಿ ಈ ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋಗೋದು, ಇದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸಕ್ಕಂಥ ಕಾರ್ಯಕ್ರಮಗಳು ನಡಿಬೇಕು. ಸಾವಿರಾರು ಜನ ಲಕ್ಷಾಂತರ ಜನ ಸೇರ್ತಾರಲ್ಲ, ಅವೆಲ್ಲ ಯಾವ ರೀತಿ ಬಿಗಿ ಭದ್ರತೆ, ಮತ್ತು ಒಬ್ಬ ಮನುಷ್ಯ ಕೂಡ ನಾನು ವೈಯಕ್ತಿಕವಾಗಿ ಯಾವ ರೀತಿ ನಾನು ಆತ್ಮರಕ್ಷಣೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ಜಾಗೃತಿನ ಮೂಡಿಸೋಂಥ ಕಾರ್ಯಕ್ರಮಗಳಾಗಬೇಕು. ಆವಾಗ ಈ ರೀತಿ ಕಾಲ್ತುಳಿತಗಳಾಗೋದು ಆ ಥರದ್ದೆಲ್ಲ ಕಡಿಮೆ ಆಗುತ್ತೆ. ಈಗ ಮಹಾಕುಂಭ ಮೇಳದಲ್ಲೂ ಆಯ್ತಪ್ಪ, ಏನು ಮಾಡೋಕ್ಕಾಗಲ್ಲ, ದೊಡ್ಡ ದೊಡ್ಡ ನಟರುಗಳೆಲ್ಲ ತೀರ್ಕೊಳ್ತಾರಲ್ಲ, ಅವಾಗಲೂ ಇದೇ ರೀತಿ ಸಾವಿರಾರು ಜನ ಲಕ್ಷಾಂತರ ಜನ ಅವರ ಚಲನಚಿತ್ರ ನಟರ ದರ್ಶನ ಮಾಡೋಕ್ಕೆಲ್ಲ ಬರ್ತಾರೆ. ಆವಾಗಲೂ ಕೂಡ ಈ ರೀತಿ ಆಗುತ್ತೆ. ಇದಕ್ಕೆಲ್ಲ ಒಂದು ಕಡಿವಾಣ ಬೀಳಬೇಕು. ಹೌದೌದು, ರಂಗಾಜ ಹೇಳ್ತಿರೋದು ಕರೆಕ್ಟು. ಇಂಥ ಜಾಗೃತಿ ಕಾರ್ಯಕ್ರಮಗಳು ನಡೀತಾ ಇರಬೇಕು. ಆಗಾಗ 3 ತಿಂಗಳಿಗೊಂದ್ಸರಿ 5 ತಿಂಗಳಿಗೊಂದ್ಸರಿ ನಡೀತಾ ಇರಬೇಕು. ಆವಾಗ ಸ್ವಲ್ಪ ಜನರಲ್ಲಿ ಜಾಗೃತಿ ಮೂಡಿ ತುಂಬ ಜನ ಸೇರೋಂಥ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಭಾಗವಹಿಸೋದು ಕಡಿಮೆ ಆಗುತ್ತೆ.
ಈ ರೀತಿ ಅಪಾಯಕಾರಿ ಸುದ್ದಿಗಳನ್ನೆಲ್ಲ ನಮ್ಮ ಕಿವಿಗೆ ಬೀಳೋದು ತಪ್ಪುತ್ತೆ. ಒಟ್ಟು 11 ಜನ ಅಮಾಯಕರಿಗೆ RCB ತಂಡವರು ಪರಿಹಾರ ಘೋಷಣೆ ಮಾಡಿರೋದಂತೂ ನನಗೆ ಸ್ವಲ್ಪ ನೆಮ್ಮದಿ ಆಗಿದೆ ಕಣಜ, ರಂಗಜ, ಪರಮೇಶಣ್ಣ, ನನಗೆ ಒಂಚೂರು ನೆಮ್ಮದಿ ಆಗಿದೆ.